ಹಾಯ್ ಎಲ್ಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಿವತ್ತು ಸೊಪ್ಪು, ಹಾಗೆ ಮೊಳಕೆ ಹುಳಿ ಕಾಳು, ಹಾಗೆ ಹೆಸರು ಕಾಳು, ತೊಗರಿಬೇಳೆ, 2 ಟೊಮೊಟೊ, 2 ಈರುಳ್ಳಿ ಹಾಕ್ಕೊಂಡು ಒಂದು ಟಿಪ್ಸ್ ಜೊತೆ ಮೊಸಪ್ಪು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಇಲ್ಲಿ ನೋಡಿ, ನಾನು ಅನ್ಗನೆ ಸೊಪ್ಪು ತೊಗೊಂಡಿದ್ದೀನಿ. ನಾನು ಇಲ್ಲಿ ಹೊಲದಲ್ಲೇ ಕುಯ್ಕೊಂಬಂದಿರೋದು, ನಮ್ಮೂರು ಸೈಡ್ ಸಿಗುತ್ತೆ. ಸೊ ಇನ್ನೂ ಇದೆ, ನಾನು ಇಲ್ಲಿ ತೋರಿಸೋದಕ್ಕೋಸ್ಕರ ಸ್ವಲ್ಪ ಮಾತ್ರ ಬಟ್ಲಲ್ಲಿ ಇಟ್ಕೊಂಡಿದ್ದೀನಿ. ಇವಾಗ ಈ ಸೊಪ್ಪೆಲ್ಲ ನೀಟಾಗಿ ನಾನು ತೊಳೆದು ಇಟ್ಕೊಂಡಿದ್ದೀನಿ. ಇವಾಗ ಮೊಳಕೆ ಹುಳಿ ಕಾಳು, ಫಸ್ಟೇ ಕಾಳನ್ನ ಫುಲ್ಲು ಕುಕ್ಕರ್ ಕೆಳಗಡೆನೇ ಹಾಕೋಬೇಕಾಗುತ್ತೆ. ನಾವು ಮೇಲ್ಗಡೆ ಎಲ್ಲ ಹಾಕಿದ್ರೆ ಬೆಂದ್ಬಿಟ್ಟು ಎಲ್ಲ ಫುಲ್ಲು ಮೇಲ್ಗಡೆ ಬಂದುಬಿಡುತ್ತೆ. ಮೇಲೆ ಹಾಕಿದ್ರೆ ಎಲ್ಲ ಮೊಸರಾದ ಥರ ಆಗೋಗುತ್ತೆ. ಅದಕ್ಕೋಸ್ಕರ ಇವಾಗ 3 ಥರದ್ದು ಬೇಳೆ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ 2 ಟೊಮೊಟೊನೂ ಹಂಗೆ ಹಾಕ್ಕೊಳ್ತಾ ಇದ್ದೀನಿ. ರುಬ್ಲಿಕ್ಕೆ ಹಾಕೋಬೇಕಲ್ಲ, ಅದಕ್ಕೋಸ್ಕರ ಹಂಗೆ 2 ಈರುಳ್ಳಿನೂ ಹಾಕ್ಕೊಳ್ತಾ ಇದ್ದೀನಿ. ಇನ್ನೊಂದು ಟಿಪ್ಸ್ ಏನಪ್ಪ ಅಂತಂದರೆ, ಹಸಿರು ಮೆಣಸಿನ್ಕಾಯಿನ ನಾವು ಒಂದು ಕಡ್ಡಿಲಿ ಈ ಥರ ಚುಚ್ಚಿಬಿಟ್ಟು ಹಾಕೋದ್ರಿಂದ ನಾವು ಹುಡ್ಕೋದು ತಪ್ಪುತ್ತೆ. ಹಿಂಗೆ ಈ ಕಡ್ಡಿಲೇ ಎತ್ಕೊಂಬಿಟ್ಟು ಹಿಂಗೆ ಸುಮ್ಮನೆ ಇದು ಮಾಡಿದ್ರೆ ನಮಗೆ ಹಂಗೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ಥರ ಹಾಕ್ತಾಯಿದ್ದೀನಿ. ಕಡ್ಡಿಲಿ ಈ ಎಲ್ಲನೂ ಒಂದರೊಂದು ಸೇರಿಸ್ಬಿಟ್ಟು ಹಂಗೆ ಕಡ್ಡಿನ ಸ್ವಲ್ಪ ಚಿಕ್ಕದು ಮುರಿದ್ಬಿಟ್ಟು ಹಾಕಿದ್ದೀನಿ. ಸೊ ನೋಡಿ, ಇದಕ್ಕೆ ನಾವು ಇವಾಗ ಸೊಪ್ಪನ್ನ ನೀಟಾಗಿ ತೊಳ್ಕೊಂಡು ಕಟ್ ಮಾಡಿಕೊಂಡು ಹಾಕ್ಕೋಬೇಕಾಗುತ್ತೆ. ನಾನು ಫಸ್ಟೇ ತೊಳೆದಿಟ್ಟಿರೋದ್ರಿಂದ ಹಂಗೆ ಹೆಚ್ಕೊಂಡು ಸ್ವಲ್ಪ ಸ್ವಲ್ಪ ಅಂದರೆ ದಪ್ಪಗೆ ಹೆಚ್ಕೊಂಡು ಹಾಕಿದ್ದೀನಿ. ಯಾಕೆಂದರೆ ಎಳೆ ಸೊಪ್ಪಿದು, ಅದಕ್ಕೋಸ್ಕರ ಅದೇ ಥರನೇ ಹಾಕ್ಕೊಳ್ತಾ ಇದ್ದೀನಿ. ಹೊಲದಲ್ಲಿ ಕುಯ್ಕೊಬಂದಿರೋದಲ್ವ, ಈ ಟೈಮಲ್ಲಂತೂ ಹೆಸ್ರು ಗಿಡ ಅದರಲ್ಲೆಲ್ಲ ಬಿಟ್ಟಿರುತ್ತೆ ಊರು ಸೈಡಲ್ಲೆಲ್ಲ. ಸೊ ನಾವು ಹೋಗಿ ಕುಯ್ಕೊಂಬಂದಿದ್ದೆ. ಇವಾಗ ಹಾಕ್ಬಿಟ್ಟು ನಿಮಗೆ ನೀರು ಎಷ್ಟು ಬೇಕು ಅಷ್ಟು ನೀರನ್ನ ಹಾಕ್ಕೋಬೇಕಾಗುತ್ತೆ. ನಾನಿಲ್ಲಿ 2 ಟೈಮ್ಗೆ ಮಾಡೋದ್ರಿಂದ ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಸೊಪ್ಪು ಸ್ವಲ್ಪ ಜಾಸ್ತಿ ಇತ್ತು. ನಾನಿಲ್ಲಿ ಕುಕ್ಕರ್ ಕ್ಲೋಸ್ ಮಾಡಿ ಇಟ್ಟಿದ್ದೀನಿ ಗ್ಯಾಸ್ ಮೇಲೆ. ಸೊ ನಾನು ವಿಶಿಲ್ನ ಹಾಕೋದಿಲ್ಲ, ಏಕೆಂದರೆ ಸ್ವಲ್ಪ ಏರ್ ಔಟ್ ಆಗ್ತಾ ಇರಬೇಕು, ಆವಾಗ ವಿಶಿಲ್ ಹಾಕ್ತಾಯಿದ್ದೀನಿ. ಗ್ಯಾಸ್ ಮೇಲೆ ಇಟ್ಟು 1 ಮಿನಿಟಿಗೆಲ್ಲ ಏರ್ ಔಟ್ ಆಗುತ್ತೆ. ಸೊ ಇವಾಗ ವಿಶಿಲ್ ಹಾಕ್ಬಿಟ್ಟು ನಾನು 1 ಕೂಗು ಮಾತ್ರ ಕೂಗಿಸ್ಕೊಳ್ತಾ ಇದ್ದೀನಿ, ಜಾಸ್ತಿ ಕೂಗಿಸ್ಕೊತಾ ಇಲ್ಲ, ಎಳೆ ಸೊಪ್ಪಾಗಿರೋದ್ರಿಂದ. ಇವಾಗ ನೋಡಿ, 1 ವಿಶಿಲ್ ಆಗಿದೆ. ನಾನು ಇವಾಗ ಕುಕ್ಕರ್ ತೆಗಿತಾ ಇದ್ದೀನಿ. ನೋಡಿ, ಚೆನ್ನಾಗಿ ಬಂದಿರುತ್ತೆ. 1 ಕೂಗ್ಸಿದ್ರೇ ಸಾಕು. ಸೊಪ್ಪನ್ನೆಲ್ಲ ಜಾಸ್ತಿ ಕೂಗ್ಸೋದ್ಕಿಂತ 1 ಕೂಗ್ಸೋದೇ ಬೆಟರ್ ಅಂತ ಅಂದ್ಕೊತೀನಿ ನಾನು. ನಿಮಗೆಲ್ಲ ಹೇಗೆ ಅನಿಸುತ್ತೆ ಹಾಗೆ ಮಾಡ್ಬೋದು. ನೋಡಿ, ಇವಾಗ ನಾನು ಟೊಮೊಟೊ, ಈರುಳ್ಳಿ ಎಲ್ಲ ತೆಗೆದು ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ನಾನು ಸೊಪ್ಪನ್ನೆಲ್ಲ ಮಸಿತೀನಿ. ಸೊ ಅದಕ್ಕೋಸ್ಕರ ನೋಡಿ, ಹಸಿರು ಮೆಣಸಿನ್ಕಾಯಿ ಇವಾಗ ಹಂಗೆ ಸಿಗ್ತಾ ಇದೆ. ಈ ಥರ ಟಿಪ್ಸ್ ಯೂಸ್ ಮಾಡೋದ್ರಿಂದ ನಿಮಗೆ ಬೇಗ ಹಸಿರು ಮೆಣಸಿನ್ಕಾಯಿ ಸಿಗುತ್ತೆ. ಯಾರು ಬೇಯಿಸಿ ಸಾಂಬಾರಿಗೆ ಹಾಕ್ತೀರಾ, ಸೊ ಅವರೆಲ್ಲ ಇದೇ ಥರನೇ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನಾನು ಯಾವಾಗಲೂ ಇದೇ ಥರ ಮಾಡ್ತೀನಿ. ಸೊ ಎಲ್ಲೋ ಒಂದೊಂದು ಟೈಮ್ ಮಾತ್ರ ಬೇಗ ಅರ್ಜೆಂಟ್ ಇತ್ತು ಅಂತಂದರೆ ಆ ಟೈಮ್ಗೆ ಆ ಥರ ಮಾಡ್ತೀನಿ. ನೋಡಿ, ಇವಾಗ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಸ್ವಲ್ಪ ಸೊಪ್ಪು ಹಾಕ್ಕೊಂಡ್ರೂ ಇನ್ನೂ ಸ್ವಲ್ಪ ಟೇಸ್ಟ್ ಬರುತ್ತೆ ರುಬ್ಬಿರೋದ್ರಿಂದ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ನಾನು. ಹಾಗೆ ಸ್ವಲ್ಪ ತೆಂಗಿನಕಾಯಿಯೂ ಸಹ ಹಾಕ್ತಾಯಿದ್ದೀನಿ. ನೀವು ನೀರು ಹಾಕ್ಕೊಳ್ಳೋದಕ್ಕಿಂತ ಸೊಪ್ಪಲ್ಲಿ ಸ್ವಲ್ಪ ನೀರು ಇರುತ್ತಲ್ಲ, ಸೊಪ್ಪಿನ ನೀರು, ಅದನ್ನು ಹಾಕ್ಕೊಂಡ್ರೆ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಇನ್ನೂ ಸ್ವಲ್ಪ ಟೇಸ್ಟ್ ಬರುತ್ತೆ. ನೀರು ಹಾಕ್ಕೊಂಡ್ರು ನೀರು ಹಾಕ್ಕೊಳ್ತಾರೆ, ಬಟ್ ನಾನು ಸೊಪ್ಪಿನ ನೀರನ್ನೇ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಮೊಸೊಪ್ಪಿಗೆ ಮಾಡೋದ್ರಿಂದ ಒಬ್ರೊಬ್ರು ರುಬ್ಬೋದೇ ಇಲ್ಲ, ರುಬ್ಬಿಟ್ಟು ಮಾಡೋರು ಇದ್ದಾರೆ, ಬಟ್ ಒಬ್ರೊಬ್ರು ರುಬ್ಬೋದಿಲ್ಲ. ಹಾಗೆ ನಾನು ಇಲ್ಲಿ 1/4 ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಖಾರ ಜಾಸ್ತಿ ತಿಂತಾರೆ ನಮ್ಮ ಮನೇಲಿ, ಸೊ ಅದಕ್ಕೋಸ್ಕರ ನೀವು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ರೆ ಸಾಕು. ಹಾಗೆ ಅರ್ಧ ಸ್ಪೂನಷ್ಟು ಧನಿಯಾದ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಇವಾಗ ನಾನು ಇದನ್ನು ಗ್ರೈಂಡ್ ಮಾಡ್ಕೊತೀನಿ. ಇವಾಗ ನೋಡಿ, ಗ್ರೈಂಡ್ ಮಾಡ್ಕೊಂಡಿದ್ದಾಗಿದೆ. ಇವಾಗ ನಾವು ಇದನ್ನು ನೀರು ಸಪ್ರೇಟು ಸೊಪ್ಪು ಸಪ್ರೇಟು ಒಂದು ಸ್ವಲ್ಪ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ನೀರನ್ನ ಸೊಪ್ಪಿನ ಒಳಗಡೆನೇ ಬಿಟ್ಕೊಂಡು ಮಸಬೇಕು. ಸೊ ಹಂಗೆ ಮಸಿದ್ರೆ ಆಗಲ್ಲ. ನೋಡಿ, ಇವಾಗ ಸಪ್ರೇಟ್ ಮಾಡಿಕೊಂಡು ನಾನು ಹಾಗೇ ಮಸ್ಕೊಳ್ತಾ ಇದ್ದೀನಿ. ಜಾಸ್ತಿ ಮಸಿಯೋದು ಬೇಡ, ಅವಶ್ಯಕತೆ ಇರಲ್ಲ. ಸ್ವಲ್ಪ ಸ್ವಲ್ಪ ಹಿಂಗೆ ಮಸ್ಕೊಂಡ್ರೆ ಸಾಕು. ಸ್ಮ್ಯಾಚ್ ಮಾಡ್ಕೊತಾ ಇದ್ದೀನಿ ಇವಾಗ ಒಂದು ಸ್ವಲ್ಪ ಹಂಗೆ. ನೋಡಿ, ಇಷ್ಟು ಸಾಕು. ಫುಲ್ಲು ನುಣ್ಣಗಾಗ್ಬಿಟ್ರೆ ಚೆನ್ನಾಗಿರಲ್ಲ, ಅದಕ್ಕೋಸ್ಕರ. ನೋಡಿ, ಇವಾಗ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. 2 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಎಣ್ಣೆ ಸ್ವಲ್ಪ ಕಮ್ಮಿನೇ ಹಾಕ್ಕೊಂಡಿದ್ದೀನಿ, ಜಾಸ್ತಿ ಹಾಕ್ಕೊಳ್ಳೋರು ಹಾಕ್ಕೋಬೋದು. ಹಾಗೆ ಬೆಳ್ಳುಳ್ಳಿ ಸ್ವಲ್ಪ, 1 ಗೆಡ್ಡೆ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಹಾಗೆ ಕರ್ಬೇವಿನ ಸೊಪ್ಪು ಸ್ವಲ್ಪ ಹಾಕ್ಕೊಂಡಿದ್ದೀನಿ. 2 ಮಿನಿಟ್ಸ್ ಹಂಗೆ ಫ್ರೈ ಮಾಡಿಬಿಟ್ಟು ಈರುಳ್ಳಿ ಬ್ರೌನ್ ಕಲರ್ ಆದಮೇಲೆ ಇವಾಗ ನಾವು ರುಬ್ಕೊಂಡಿದ್ವಲ್ಲ ಜಾರಲ್ಲಿ, ಟೊಮೊಟೊ ಈರುಳ್ಳಿ ಎಲ್ಲ ಹಾಕ್ಕೊಂಡು ಆ ಮಿಶ್ರಣನ ಹಾಕ್ಕೋಬೇಕಾಗುತ್ತೆ. ನಾವಿಲ್ಲಿ ಹಾಕ್ಕೊಂಡು ನೀರು ಸ್ವಲ್ಪ ಹಾಕ್ಕೊಳ್ಬೇಕಾಗುತ್ತೆ. ಹಾಕ್ಕೊಂಡು ಚೆನ್ನಾಗಿ ಒಂದು ಲೈಟಾಗಿ ಒಂದು ಕುದಿ ಬರೋವರೆಗೂ ಬಿಟ್ಬಿಟ್ಟು, ಆಮೇಲೆ ನಾವು ಮಸ್ಕೊಂಡಿದ್ವಲ್ಲ ಕಾಳು ಸೊಪ್ಪು ಎಲ್ಲ ಸ್ಮ್ಯಾಚ್ ಮಾಡ್ಕೊಂಡು ಅದನ್ನು ಇದರೊಳಗಡೆ ಆ್ಯಡ್ ಮಾಡಬೇಕಾಗುತ್ತೆ.
ಆ್ಯಡ್ ಮಾಡಿದ್ಮೇಲೆ ನಿಮಗೆ ನೀರು ಎಷ್ಟೆಷ್ಟು ಬೇಕೋ ಅದ್ರ ಮೇಲೆ ಡಿಪೆಂಡಾಗಿ ನೀರನ್ನ ನೀವು ಹಾಕ್ಕೊಳ್ಳಿ. ಸೊಪ್ಪಿಂದು ನೀರು ಇರುತ್ತಲ್ಲ ಅದನ್ನೇ ಹಾಕಿ, ನೀರೆಲ್ಲ ಹಾಕೋಕ್ಕೆ ಹೋಗಬೇಡಿ. ಸೊಪ್ಪಿನ ನೀರು ಎಷ್ಟಿರುತ್ತೋ ಅಷ್ಟೇ ಹಾಕ್ಕೊಳ್ಳಿ. ಜಾಸ್ತಿ ಆಯಿತು ಅಂತಂದರೆ ನೀವು ಸ್ವಲ್ಪ ಕಮ್ಮಿನೇ ಮಾಡ್ಕೋಬೋದು, ಇಲ್ಲ ಗಟ್ಟಿ ಬೇಕು ಅಂದರೆ ಗಟ್ಟಿನೂ ಮಾಡ್ಕೋಬೋದು, ತೆಳ್ಳಗೆ ಬೇಕು ಅಂದರೆ ತೆಳ್ಳಗೂ ಮಾಡ್ಕೋಬೋದು. ನಾನಿಲ್ಲಿ ಮೀಡಿಯಮಾಗಿ ಮಾಡ್ತಾಯಿದ್ದೀನಿ. ಇವಾಗ ನಾವು ಇದಕ್ಕೇ ಸ್ವಲ್ಪ ಬಿಸಿ ಆದಮೇಲೆ ರುಚಿಗೆ ತಕ್ಕಷ್ಟು ಸಾಲ್ಟನ್ನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಸಾಲ್ಟ್ ಹಾಕಿದ್ಮೇಲೆ ಲೈಟಾಗಿ ಕುದಿ ಬರಲಿಕ್ಕೆ ಬಿಡಬೇಕಾಗುತ್ತೆ ನಾವು. ಅನ್ನಕ್ಕೆ, ಮುದ್ದೆಗೆ ಎಲ್ಲ ಚೆನ್ನಾಗಿರುತ್ತೆ. ಈ ಥರ ಮಾಡಿ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.